ಎಲ್ಲರಿಗೂ ಶುಭೋದಯ. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪೂಜ್ಯ ಬ್ರಹ್ಮಶ್ರೀ ಪಿತಾಮಹ ಭತ್ರಿಜಿಯವರಿಗೆ ಎಲ್ಲಾ ಧ್ಯಾನ ಮಿತ್ರರ ಪರವಾಗಿ ಕೃತಜ್ಞತಾ ಪೂರ್ವಕ ಧನ್ಯವಾದಗಳು ಹಾಗೂ ನಮನಗಳು ಹಾಗೂ ವೈಯಕ್ತಿಕವಾಗಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ದಿನವೂ ಸಹ ನಾವೆಲ್ಲರೂ ಪ್ರಾತಃ ಕಾಲದ ಈ ಒಂದು ಅತ್ಯದ್ಭುತವಾದ ಸಮಯದಲ್ಲಿ PMC ಕನ್ನಡ ವಾಹಿನಿಯ ವೇದಿಕೆಯಲ್ಲಿ ಭಾಗವಹಿಸಿದ್ದೇವೆ ಸ್ವಾಧ್ಯಾಯ ಹಾಗೂ ಸಾಮೂಹಿಕ ಧ್ಯಾನಕ್ಕಾಗಿ. ನಿನ್ನೆ ಮೊನ್ನೆ ನಾವೆಲ್ಲ ತಿಳ್ಕೊಂಡ್ವಿ, ಧ್ಯಾನ ಅನ್ನುವಂಥದ್ದು ಸಹಜತೆ, ಅದು ನನ್ನದೇ ಗುಣ ಸ್ವಭಾವ. ಆದ್ರೆ ನಾವು ಹಾಗಿಲ್ಲ, ಎಲ್ಲೆಲ್ಲೋ ಚದುರಿ ಚೆಲ್ಲಾಪಿಲ್ಲಿ ಆಗಿದೆ. ನಾವು ನಮ್ಮ ಸಹಜತೆಯನ್ನು ಮರಳಿ ಪಡೆದು ಅದೇ ಸ್ಥಿತಿಯಲ್ಲಿ ಇರುವಂಥದ್ದೇ ಈ ಧ್ಯಾನ ನಮಗೆ ತೋರಿಸ್ಕೊಡುವಂಥದ್ದು. ಹಾಗೇನೆ ಈ ಧ್ಯಾನ ಅನ್ನುವಾಗ ಮತ್ತೊಂದು ನಾವು ತಿಳ್ಕೋಬೇಕು, ಸಹಜವಾಗಿದ್ದಾಗ ಯಾವುದೇ ಆಗ್ಲಿ ಎಲ್ಲವೂ ತನ್ನ ಸಂಪೂರ್ಣ ಸಾಮರ್ಥ್ಯತೆಯಿಂದ ಕೆಲಸ ಮಾಡುತ್ತೆ. ಒಂದು ಉದಾಹರಣೆ ತಗೋಬೇಕು ಅಂದ್ರೆ, ಒಂದು ಮೊಬೈಲೇ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಎಷ್ಟೊಂದು ಸಾಫ್ಟ್ವೇರ್ಸು ಅಥವಾ ಆ್ಯಪ್ಗಳು ತುಂಬಾ ನಾವು ಇನ್ಸ್ಟಾಲ್ ಮಾಡಿಬಿಟ್ರೆ ಅದು ಮೂಲಭೂತವಾಗಿ ಒಂದು ಈ ಮೊಬೈಲ್ ಏನಕ್ಕಿದೆ, ಬೇರೆ ಯಾರಾದ್ರೂ ನಮಗೆ ಕಾಲ್ ಮಾಡಿದ್ರೆ ನಾವು ಮಾತಾಡ್ಲಿಕ್ಕೆ ಅಥವಾ ನಾನು ಮಾಡ್ಲಿಕ್ಕೆ, ಮೊದಲನೇ ಮೂಲಭೂತ ಅದಕ್ಕಾಗಿಯೇ ಈ ಒಂದು ಉಪಕರಣ ಇರುವಂಥದ್ದು. ಅದಾದ್ಮೇಲೆ ಇನ್ನೂ ಹಲವಾರು ಉಪಯುಕ್ತತೆಗಳು ಇದೆ ಮೊಬೈಲಿಗೆ. ನಾವು ಎಷ್ಟೊಂದು ಆ್ಯಪ್ಗಳು ಇವೆಲ್ಲ ನಾವು ಇನ್ಸ್ಟಾಲ್ ಮಾಡಿಬಿಟ್ರೆ ಅದು ಹ್ಯಾಂಗ್ ಆಗತ್ತೆ, ಕಾಲ್ ಕೂಡ ಮಾಡಕ್ ಬರಲ್ಲ, ಆ ರೀತಿ ಆಗ್ಬಿಡುತ್ತೆ. ಅದೇ ರೀತಿ ನಾವು ನಮ್ಮ ಸಹಜತೆಯನ್ನ ಬಿಟ್ಟು ಬೇರೆ ಅನಾವಶ್ಯಕವಾದ ಹಲವಾರನ್ನ ಆ್ಯಪ್ಗಳನ್ನ ಸಾಫ್ಟ್ವೇರ್ಗಳನ್ನ ನಮ್ಮ ಈ ಶರೀರಕ್ಕೆ ಇನ್ಸ್ಟಾಲ್ ಮಾಡ್ಕೊಂತಿರ್ತೀವಿ. ಹಾಗಾಗಿ ಸಹಜವಾಗಿ ಇರ್ಬೇಕಾಗಿರುವಂತಹ ನಾವು ಸಹಜತೆಯಲ್ಲಿ ನಾವು ಯಾವ ರೀತಿ ಶಕ್ತಿಯನ್ನ ಪಡಿತೀವಿ, ಈಗಾಗಲೇ ಹಿಂದಿನ ತರಗತಿಗಳ ತಿಳಿಸ್ಕೊಟ್ಟಿದ್ದಾರೆ. ವಿಶ್ವಮಯ ಪ್ರಾಣ ಶಕ್ತಿ, ಇದನ್ನ ನಾವು ಧ್ಯಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಡಿತೀವಿ ಅನ್ನುವಂತಹ ವಿಷಯ. ಈ ಪ್ರಾಣಶಕ್ತಿ ಬಗ್ಗೆ ಕೆಲವು ಅಂಶಗಳನ್ನ ನಾನು ತಿಳಿಸ್ಕೊಟ್ಟು ಆಮೇಲೆ ಆಕ್ಚುಯಲ್ ಸೈನ್ಸ್ ಪ್ರತಿಗೆ ಹೋಗ್ತೀನಿ. ವಿಶ್ವಮಯ ಪ್ರಾಣಶಕ್ತಿ. ಮಯ ಅಂದ್ರೆ ಏನು? ಯಾವಾಗಾದ್ರೂ ಅಡಿಗೆನಲ್ಲಿ ಮರ್ತು 2 ಬಾರಿ ಉಪ್ಪು ಹಾಕಿರ್ತೀವಿ ಸಾಂಬಾರ್ ಮಾಡುವಾಗ ಅಂದ್ರೆ, ಯಾರಿಗಾದ್ರೂ ಮನೆಯಲ್ಲಿರುವ ಕುಟುಂಬದವರಿಗೆ ಬಡಿಸಿದಾಗ ಇದೇನಿದು ಈ ಸಾಂಬಾರೆಲ್ಲ ಉಪ್ಪುಮಯ ಅನ್ನುವಂಥದ್ದನ್ನ ನಾವು ಪದ ಉಪಯೋಗಿಸ್ತೀವಿ. ಮಯ ಅಂದ್ರೆ ಎಲ್ಲೆಡೆ ಇರುವಂತಹ, ಹೆಚ್ಚಾಗಿರುವಂತಹ ಅನ್ನುವಂತಹ ಅರ್ಥ ಕೊಡುವಂತಹ ಪದ ಇದು. ವಿಶ್ವಮಯ ಅಂದ್ರೆ ಇಡೀ ವಿಶ್ವವೆಲ್ಲ ಈ ಪ್ರಾಣಶಕ್ತಿಯ ಮಯವಾಗಿದೆ, ಪ್ರಾಣಶಕ್ತಿಯೇ ಇದೆ ಅನ್ನುವಂತಹ ಅರ್ಥ. ಈ ಪ್ರಾಣಶಕ್ತಿ ನೆನ್ನೆನೂ ನಾನು ತಿಳಿಸ್ದೆ, ಪ್ರತಿಯೊಂದು ಉಸಿರಿನ ಜೊತೆನೂ ಆಮ್ಲಜನಕದ ಜೊತೆ ವಾತಾವರಣದ ಗಾಳಿಯ ಜೊತೆ ಈ ಪ್ರಾಣಶಕ್ತಿನೂ ನಮ್ಮ ಶ್ವಾಸಕೋಶದ ಮುಖಾಂತರ ಇಡೀ ದೇಹವನ್ನ ತಲುಪುತ್ತೆ, ನರಮಂಡಲ ಇದನ್ನ ತಲುಪಿಸುತ್ತೆ. ಈ ಪ್ರಾಣಶಕ್ತಿ ಪ್ರತಿಯೊಂದು ಉಸಿರಾಟದಲ್ಲಿರುವುದು ಸಹ ನಾವು ಹೇಗೆ ಉಸಿರಾಡ್ತೀವಿ, ನಮ್ಮ ಅಭ್ಯಾಸ. ಉಸಿರಂತೂ ಆಡ್ತಾ ಇದ್ದೀವಿ ಹುಟ್ಟಿದಾಗಿನಿಂದ ಸಾವಿನ ತನಕ, ಖಂಡಿತ ಪ್ರತಿಯೊಬ್ರು ಉಸಿರಾಡ್ಲೇಬೇಕು, ಉಸಿರಾಡ್ತಾನೆ ಇರ್ತೀವಿ. ಆದ್ರೆ ಎಷ್ಟು ಪ್ರಾಣಶಕ್ತಿ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದು ಸಹ ನನ್ನ ಅಭ್ಯಾಸ, ಯಾವ ರೀತಿ ಉಸಿರಾಡ್ತೀನಿ ಇದು ಸಹ ನಾವು ಸಹಜವಾಗಿ ಉಸಿರಾಡ್ತಾ ಇಲ್ಲ. ಒಂದು ಹುಟ್ಟಿದ ಮಗು, ಶಿಶು ಯಾವ ರೀತಿ ಉಸಿರಾಡ್ತಿದೆಯೋ ಆ ರೀತಿ ಸಹಜವಾಗಿ ನಾವು ಉಸಿರಾಡ್ತಾ ಇಲ್ಲ. ಪ್ರಾಣಿಗಳು ಯಾವ ರೀತಿ ಉಸಿರಾಡ್ತಾ ಇದೆ ಸಹಜವಾಗಿ, ಅಥವಾ ಮುಂದುವರೆದು ಆದಿಮಾನವರು ಅವರು ಸಹಜವಾಗಿ ಉಸಿರಾಡ್ತಿದ್ದಾರೆ, ಹುಟ್ಟಿದ ಮಗು ಕೂಡ ಸಹಜವಾಗಿ ಉಸಿರಾಡ್ತಾರೆ. ಆದ್ರೆ ನಾವು ಬೆಳೀತಾ 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 ನಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೊಂಡಿರುವ ಪ್ರಯುಕ್ತ ನಾವ್ ಅನ್ಕೋತೀವಿ ಇದು ನಮ್ಮ ಒಂದು ಸಿವಿಲೈಸೇಷನ್,
ನಾಗರಿಕತೆ ಅಂತನೂ ಒಂದು ಅದರ ಸೋಗಿನಲ್ಲಿ ಇರ್ತೀವಿ. ಆದ್ರೆ ಅದರಿಂದ ನಾವು ಪಡೆದುಕೊಳ್ಳುವಂತಹ ಆಮ್ಲಜನಕ ಇರ್ಬೋದು, ಪ್ರಾಣಶಕ್ತಿ ಇರ್ಬೋದು, ಇದ್ರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಉಂಟಾಗ್ತಾ ಇದೆ. ಹಾಗಿದ್ದಲ್ಲಿ ಈ ಪ್ರಾಣಶಕ್ತಿ ಅನ್ನುವಂಥದ್ದು ನಾವು ಧ್ಯಾನಾಭ್ಯಾಸದಲ್ಲಿ ಇದ್ದಾಗ, ಧ್ಯಾನಾಭ್ಯಾಸ ಮಾಡೋದಲ್ಲ, ಇದ್ದಾಗ ಪ್ರಾಣಶಕ್ತಿ ಹೆಚ್ಚಾಗಿ ಬರುತ್ತೆ. ಜೊತೆಯಲ್ಲಿ ಪಿರಮಿಡ್ ಅಡಿಯಲ್ಲಿ ಕುಳಿತಾಗ ಮತ್ತಷ್ಟು ಹೆಚ್ಚಾಗಿ ಬರುತ್ತೆ. ಏತಕ್ಕಾಗಿ ಈ ಪ್ರಾಣಶಕ್ತಿ ಅನ್ನೋದು ಸಹ ಡೌಟ್ ಬರ್ಬೋದು. ನಮ್ಗೆ ಈ ಪ್ರಾಪಂಚಿಕತೆಯಲ್ಲೇ ಇರುವಂತಹ ನಮಗೆಲ್ಲರಿಗೂ ಇದುವರೆಗೂ ಗೊತ್ತಿದ್ದಂತಹ ಒಂದು ಶಕ್ತಿಯ ಮೂಲ, ಸೋರ್ಸ್ ಆಫ್ ಎನರ್ಜಿ, ಆಹಾರ, ನಾವು ತಿನ್ನುವಂತಹ ಆಹಾರ ಅಂತ ಅನ್ಕೊಂಡಿದ್ವಿ. ಇದುವರೆಗೂ ನಾವು ಸೇವಿಸುವ ಆಹಾರ ಮುಖ್ಯವಾಗಿ 3 ವಿಂಗಡಣೆ ಮಾಡಿದ್ರೆ, ಕಾರ್ಬೋಹೈಡ್ರೇಟ್ಸ್, ಶರ್ಕರ ಪಿಷ್ಟ ಅಂತ ಹೇಳ್ತೀವಿ, ಪ್ರೋಟೀನ್ಸ್, ಸಸಾರಜನಕ, ಫ್ಯಾಟ್, ಕೊಬ್ಬು. ಇದು ಮುಖ್ಯವಾದ 3. ಇದರ ಜೊತೆಗೆ ಮಿನರಲ್ಸು, ವಿಟಮಿನ್ಸು, ಫೈಬರ್, ಈ ರೀತಿಯ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಆಮೇಲೆ ಫ್ಯಾಟ್ಸು, ಇವೆಲ್ಲ ನಮ್ಗೆ ಶಕ್ತಿಯನ್ನ ಕೊಡುತ್ತೆ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಅಂದ್ರೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ಗೆ 4 ಕ್ಯಾಲರಿ ಸಿಗುತ್ತೆ. ಪ್ರೋಟೀನ್ಸ್ ಕೂಡ 4 ಗ್ರಾಮ್ ಸಿಗುತ್ತೆ. ಫ್ಯಾಟಿಗೆ ಬಂದ್ರೆ 9 ಕ್ಯಾಲರಿ ಸಿಗುತ್ತೆ. ಇವೆಲ್ಲವೂ ನಮಗೆ ದಿನನಿತ್ಯದ ಕೆಲಸಗಳಿಗಾಗಿ ಬೇಕೇ ಬೇಕು. ಹಾಗಿದ್ದಲ್ಲಿ ಇವೆಲ್ಲವೂ ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮಧ್ಯೆ ಬೇಕೆಂದಾಗೆಲ್ಲ ತಿಂತಾನೆ ಇರ್ತೀವಿ. ಅದಕ್ಕೇನು ಒಂದು ಪದ್ಧತಿ ಅನ್ನೋದು ಬಿಟ್ಬಿಟ್ಟಿದೀವಿ ನಾವು. ಏನ್ ಬೇಕಾದ್ರದ್ದು ನನಗ್ ಮಾಡಕ್ಕಾಗಿಲ್ವಾ, ರೆಡಿಮೇಡ್ ಇದೆ, ಆರ್ಡರ್ ಮಾಡ್ಕೋಬಹುದು. ಎಲ್ಲಾ ವ್ಯವಸ್ಥೆ ಇದೆ. ಜೊತೆಗೆ ನ್ಯೂಟ್ರಿಷನಿಸ್ಟ್ ಕೂಡ ಇದ್ದಾರೆ. ಇಂತಿಂಥದ್ರಲ್ಲಿ ಇಷ್ಟಿಷ್ಟಿದೆ, ನಿಮ್ಮ ವಯಸ್ಸಿಗೆ, ನಿಮ್ಮ ತೂಕಕ್ಕೆ, ನಿಮ್ಮ ಆರೋಗ್ಯಕ್ಕೆ ಇಂತಿಂಥದ್ದೇ ತಿನ್ಬೇಕು ಅಂತ ಹೇಳೋರಿದ್ದಾರೆ, ವೈದ್ಯರಿದ್ದಾರೆ. ಆದ್ರೂ ಸಹ ಎಷ್ಟೇ ಒಂದು ತಮ್ಮಲ್ಲಿ ಎಲ್ಲಾ ವ್ಯವಸ್ಥೆಗಳಿದ್ದು, ಡಯಟಿಷಿಯನ್ಸ್ ಇರ್ಬೋದು, ಎಲ್ಲರೂ ಒಂದು ಮಾರ್ಗದರ್ಶನ ಪಡೆದ್ರೂ ಸಹ ಸರಿಯಾದ ರೀತಿಯ ಒಂದು ಸಮತೋಲನ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಲ್ಲ, ಅಂಥದ್ದೇ ಸೇವಿಸುತ್ತಿದ್ರು ಸಹ ಆ ಒಂದು ಉತ್ಸಾಹ, ಲವಲವಿಕೆ, ಒಂದು ಕಾತುರತೆ, ಪ್ರತಿಯೊಂದ್ರಲ್ಲೂ ತೊಡಗಿಸ್ಕೊಳ್ಳಿಕ್ಕೆ ಒಂದು ಏನು ಉತ್ಸಾಹ, ಅತಿ ಉತ್ಸಾಹ ಅಂತ ಹೇಳ್ತೀವಲ್ಲ, ಅದೇನು ಇರೋದಿಲ್ಲ. ಸ್ವಲ್ಪ ಹೊತ್ತಿಗೆ ನಂಗೆ ಸುಸ್ತಾಯ್ತು ಅಂತ ಮಲಗ್ತಾ ಇರ್ತೀವಿ. ಆದ್ರೆ ದೈಹಿಕವಾಗಿ ಏನಾದ್ರು ತುಂಬಾ ಶ್ರಮ ಮಾಡಿದಾಗ ಸುಸ್ತಾಗೋದು ಸಹಜ, ಒಪ್ಕೋತೀನಿ. ಶರೀರನೇ ಸೂಚನೆ ನೀಡುತ್ತೆ, ಸ್ವಲ್ಪ ವಿಶ್ರಾಂತಿ, ವಿರಾಮತೆ ಅವಶ್ಯಕ ಅಂತ. ಏನೂ ಮಾಡ್ದಿದ್ದಾಗ್ಲೂ ಸುಮ್ನೆ ತಿನ್ನೋದು, ಮಲ್ಗೋದು ಸಹ ನಾವು ಗಮನಿಸಿರ್ತೀವಿ. ಏತಕ್ಕಾಗಿ? ಆಹಾರದ ಮೂಲಕ ಅಷ್ಟೇ ನಾವು ಈ ಎನರ್ಜಿ ಪಡೆಯೋದಾಗಿದ್ರೆ ಎಲ್ರೂ ಲವಲವಿಕೆಯಿಂದ, ಉತ್ಸಾಹದಿಂದ ಇರ್ಬೇಕಾಗಿತ್ತು. ಆದ್ರೆ ಅದು ನಡೀತಿಲ್ಲ, ನಮ್ಗೆಲ್ರಿಗೂ ಗಮನಕ್ಕೆ ಬಂದಿದೆ. ಹಾಗಿದ್ದಲ್ಲಿ ಇನ್ಯಾವುದೋ ಒಂದು ಶಕ್ತಿಯ ಮೂಲ ಇರ್ಲೇಬೇಕು. ಅದ್ಯಾವುದು ಅಂದ್ರೆ ಈ ಪ್ರಾಣಶಕ್ತಿ. ಜೊತೆಗೆ ಆಹಾರ ಸೇವನೆ ಇಲ್ಲದೆ ನಾವೆಷ್ಟು ದಿವಸ ಇರ್ಬೋದು? ಕೆಲವೊಂದ್ ಬಾರಿ 1 ವಾರದ ತನಕನೂ ಇರ್ಬಹುದು. ನೀರಿಲ್ಲದೆ ಕೆಲವು ಗಂಟೆಗಳಷ್ಟೇ, ಅದೇ ಉಸಿರಾಟ ಇಲ್ಲದೆ ಕೆಲವೇ ಕ್ಷಣಗಳು. ಇಲ್ಲಿ ತಿಳ್ಕೊಂಡ್ವಿ, ಶಕ್ತಿ, ಎನರ್ಜಿಯ ಸೋರ್ಸ್, ಮೂಲ ಆಹಾರದ ಜೊತೆಗೆ ಪ್ರಾಣ ಶಕ್ತಿ. ಹಾಗಿದ್ದಲ್ಲಿ ನಮ್ಗೆ ಇದುವರೆಗೂ ಗೊತ್ತಿದ್ದಿತ್ತು ಇನ್ನೇನೋ ಒಂದು ರೀತಿಯ ಶಕ್ತಿ ನಮ್ಮೊಳಗೆ ಪ್ರವೇಶ ಪಡೆಯುತ್ತೆ, ಅದು ತನ್ನ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಮಗೆ ಅರಿವಾಗದು ನಿದ್ರೆಯಿಂದ. ಯಾಕಂದ್ರೆ ಎಷ್ಟೇ ಶ್ರಮ ವಹಿಸಿದ್ರು ಅಥವಾ ಸುಸ್ತು, ಏನು ಕೆಲಸ ಮಾಡದೆ ಸುಸ್ತಾಗಿದ್ರು, ಮಲಗಿ ಎದ್ದಾಗ ನಮ್ಮಲ್ಲಿ ಏನೋ ಒಂದು ಹುರುಪು, ಲವಲವಿಕೆ ಇವೆಲ್ಲ ಇರುತ್ತೆ. ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ. ನಿದ್ರೆಗೆ ಹೋಗಿ ಬೆಳಗ್ಗೆ ಎಚ್ಚರ ಆದ. ಇದು ಹೇಗಾಯ್ತು? ಇಲ್ಲೂ ಸಹ ಪ್ರಾಣಶಕ್ತಿ ನಮ್ಮ ಶರೀರದೊಳಗೆ ಬರುತ್ತೆ ಅಂತನಾದ್ರು ತಗೋಬಹುದು ಈ ಹಂತದಲ್ಲಿ, ಅಥವಾ ಸೂಕ್ಷ್ಮ ಶರೀರ ಹೊರಗೆ ಬಂದು ಒಂದು ಸ್ಪಂಜ್ ತರ ಈ ಪ್ರಾಣಶಕ್ತಿಯನ್ನ ಹೇಳ್ಕೊಡುತ್ತೆ.
ಒಂದು ಸ್ಪಾಂಜ್ ನೀರಿನೊಳಗೆ ಹಾಕಿದ್ರೆ ಪೂರ್ತಿ ಹೀರ್ಕೊಳ್ಳುತ್ತಲ್ಲ, ಆ ರೀತಿ ಹೀರುವಿಕೆ ನಡೆಯುತ್ತೆ. ಆದ್ರೆ ಈಗ ಪ್ರಾರಂಭಿಕ ಹಂತದಲ್ಲಿ ಪ್ರಾಣಶಕ್ತಿ ನಮ್ಗೆ ಲಭ್ಯ ಇರುತ್ತೆ ಅನ್ನೋದಷ್ಟ ತಿಳ್ಕೊಳ್ಳಿ. ಹಾಗಿದ್ದಲ್ಲಿ ನಿದ್ರೆಯಲ್ಲಿ ಮಾತ್ರ ಆಗುತ್ತೆ. ಇದಿಷ್ಟೇ ಸಾಕಲ್ವಾ ಅಂದುಕೊಂಡ್ರೆ ಮತ್ತೊಂದು ಉದಾಹರಣೆ ತಗೊಳ್ಳೋಣ. ಈಗ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ 5,000 ರೂಪಾಯಿ ಪಡಿತಾನೆ, ಗಳಿಸ್ತಾನೆ. ಅವನ ಖರ್ಚು ಹೇಗಿರುತ್ತೆ ಅದ್ರ ಮೇಲೆ ಅವನಿಗೆ 5,000 ಸಾಕ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನಾನು 6,000 8,000 ಖರ್ಚು ಮಾಡ್ತೀನಿ ಅಂದ್ರೆ ಅವನಿಗೆ ಸಾಕಾಗಲ್ಲ. ನನ್ನ ಗಳಿಕೆ ಎಷ್ಟು, ಖರ್ಚೆಷ್ಟು, ಅದರ ಮೇಲೆ ನಾನು ಪಡೆಯೋದು ಸಾಕ. ನಿದ್ರೆಯಲ್ಲಿ ಬರುವಂತಹ ಪ್ರಾಣಶಕ್ತಿಯನ್ನಷ್ಟೇ ನಾನು ಉಪಯೋಗಿಸ್ತೇನೆ, ಉಪಯುಕ್ತತೆಯಲ್ಲಿ ಇಡ್ತೀನಿ ಅಂದ್ರೆ ಸಾಕಾಗ್ಬಹುದು. ಆದ್ರೆ ನಾವು ಯಾವ್ಯಾವ ರೀತಿ ಖರ್ಚು ಮಾಡ್ತೀವಿ, ಒಂದು ಬಡ್ಜೆಟ್ ಅನ್ನುವಂಥದ್ದು ಅಥವಾ ಇಡೀ ದಿವಸ ನಾನು ಏನೇನ್ ಮಾಡ್ತೀನಿ, ಯಾವ್ಯಾವ್ದಕ್ಕೆ ಶಕ್ತಿಯನ್ನ ಉಪಯೋಗಿಸ್ತೇನೆ ಅಂತ ನೋಡ್ತಾ ಬಂದ್ರೆ ನಾವ್ ಎಲ್ಲೆಲ್ಲಿ ಅನಾವಶ್ಯಕವಾಗಿ, ಹೇಗೆ ಅಂದ್ರೆ ಒಂದ್ ಮಾಲಿಗೆ ಹೋದ್ರೆ ಒಂದ್ ಬ್ರಾಂಡೆಡ್ ಒಂದು ಶರ್ಟ್ ಪ್ಯಾಂಟ್ ತಗೊಂಡ್ರೆ ಎಷ್ಟು ಹಣ ಕೊಡ್ತೀವಿ, ಅದನ್ನೇ ಸಾಧಾರಣವಾಗಿ ಅದೇ ಕ್ವಾಲಿಟಿ ಇರೋಂಥದ್ದು ಇನ್ನೊಂದು ಅಂಗಡಿಯಲ್ಲಿ ತಗೊಂಡ್ರೆ ಎಷ್ಟು ಕೊಡ್ತೀವಿ. ಈ ರೀತಿ ನಾವು ಏನೇನಕ್ಕೆ ಶಕ್ತಿಯನ್ನು ಉಪಯೋಗಿಸ್ತಿದ್ದೀವಿ, ಎಷ್ಟು ಖರ್ಚು ಮಾಡ್ತಿದ್ದೀವಿ, ಇದು ನೋಡ್ಕೊಂಡಾಗ ನಮಗೆ ಅರಿವಾಗುತ್ತೆ. ಜೊತೆಗೆ ನಮ್ಮ ದಿನನಿತ್ಯದ ಕೆಲಸ ಅಲ್ಲದೆ ಬೇರೆ ಯಾವ್ದಾದ್ರು ಚಟುವಟಿಕೆಯಲ್ಲಿ ತೊಡಗಿಸ್ಕೋಬೇಕು ಅಂದ್ರೆ ನಮಗೆ ಈ ಪ್ರಾಣಶಕ್ತಿ ಮತ್ತಷ್ಟು ಬೇಕಾಗುತ್ತೆ. ಹೇಗೆ ಈಗ ಒಂದು ಉದ್ಯೋಗದಲ್ಲಿ ಇರ್ತೀವಿ, ಜೊತೆಗೆ ಪಾರ್ಟ್ ಟೈಮ್ ಅಥವಾ ಆನ್ಲೈನ್ ಕೆಲವು ಕೆಲಸಗಳು ಬಿಡುವಿನ ಟೈಮಲ್ಲಿ ಮಾಡಿ ಇನ್ನಷ್ಟು ಹಣ ಗಳಿಸ್ತೀವಿ. ಈ ರೀತಿ ನಾವು ನಿದ್ರೆಯಲ್ಲಷ್ಟೇ ಅಲ್ಲದೆ ಉಸಿರಿನ ಅಭ್ಯಾಸ ಕೂಡ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಪ್ರತಿಯೊಂದು ಉಸಿರಿನ ಜೊತೆನೂ ಇದು ನನಗೆಷ್ಟು ಸಿಗ್ಬೇಕು ಅಥವಾ ಎಷ್ಟು ನನ್ನೊಳಗೆ ಪ್ರವೇಶ ಪಡಿಬೇಕು ಅಷ್ಟು ಪ್ರಾಣಶಕ್ತಿ ನನ್ನೊಳಗೆ ಬರುತ್ತೆ. ಜೊತೆಗೆ ಧ್ಯಾನ ಅನ್ನೋದು ನನ್ನ ಸಹಜ ಸ್ಥಿತಿ ಆದ್ರೂ ನಾನು ಅಲ್ಲಿ ಇಲ್ಲದಿರೋದ್ರಿಂದ ನನ್ನ ಅಭ್ಯಾಸದಲ್ಲಿ ಇದ್ದಾಗಲೂ ಸಹ ಈ ಪ್ರಾಣಶಕ್ತಿ ನಮ್ಮೊಳಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ಜೊತೆಗೆ ಈ ಆಹಾರವೂ ಸಹ ಅವಶ್ಯಕ. ಆಹಾರ ಇಲ್ಲದೇನೂ ಈ ಪ್ರಾಣಶಕ್ತಿ ಸಾಕ ಅನ್ನುವ ಸಂಶಯ ಬರಬಹುದೆಲ್ರಿಗೂ. ನಾವು ಈ ನಮ್ಮ ಪುಣ್ಯ ಭೂಮಿ ಭಾರತ ದೇಶದಲ್ಲಿ ಇದ್ದೀವಿ. ಹಲವಾರು ಋಷಿ ಮುನಿಗಳು, ಸಾಧಕರು, ಸಂತರು, ದಾಸರು ಇವರೆಲ್ಲರ ಚರಿತ್ರೆಗಳನ್ನ ಆಲಿಸಿದೀವಿ. ಇಷ್ಟಿಷ್ಟು ವರ್ಷ ತಪಸ್ಸಲ್ಲಿದ್ರು, ಧ್ಯಾನದಲ್ಲಿ ಇದ್ರು ಅನ್ನೋದನ್ನ ತಿಳ್ಕೊಂಡಿದೀವಿ. ಅವರಿಗೆಲ್ಲ ಆಹಾರ ಸೇವಿಸದೆ ನಿರಾಹಾರದಲ್ಲಿದ್ಕೊಂಡೆ ಅವರಷ್ಟು ಸಾಧನೆಯಲ್ಲಿ ತೊಡಗಿಸ್ಕೊಂಡಿದ್ರು ಅಂದ್ರೆ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ. ಏಕೆಂದ್ರೆ ವೈದ್ಯಕೀಯವಾಗಿ ನಾನು ಸಹ ಆ ವ್ಯಾಸಂಗ ಮಾಡಿರೋದ್ರಿಂದ ಕೆಲವು ದಿನಗಳು ಮಾತ್ರ ಆಹಾರ ಇಲ್ಲದಿದ್ರೆ ನಮ್ಮ ದೇಹ ಯಾವ್ಯಾವ್ದು ಸಂಗ್ರಹಾಲಯಗಳು ಇದೆ ನಮ್ಮ ದೇಹದಲ್ಲಿ, ಹೇಗೆ ನಮ್ಮ ಅಡಿಗೆ ಮನೆಯಲ್ಲಿ ಡಬ್ಬಿಗಳಲ್ಲಿ ಏನು ಸಾಸಿವೆ ಜೀರಿಗೆ ಎಲ್ಲ ಒಂದ್ ಸ್ವಲ್ಪ ಇಟ್ಕೊಂಡಿರ್ತೀವಿ, ಮಿಕ್ಕಿದ್ದು ಸ್ಟೋರ್ ರೂಮ್ ಅಲ್ಲಿ ಇಟ್ಟಿರ್ತೀವಿ. ಇಲ್ಲಿ ಖಾಲಿ ಆದಾಗ ಅಲ್ಲಿಂದ ರಿಫಿಲ್ ಮಾಡ್ಕೋತೀವಿ. ಆ ರೀತಿ ನಮ್ಮ ಶರೀರದಲ್ಲಿ ಲಿವರು ಇನ್ನು ಹಲವಾರು ಜಾಗಗಳಲ್ಲಿ ಇದು ಶೇಖರಣೆ ಆಗಿರುತ್ತೆ. ಗ್ಲೈಕೋಜನ್ ಅನ್ನುವಂತಹದ್ದು, ಕೊಬ್ಬಿನ ಅಂಶ, ನಮ್ಮ ಚರ್ಮದ ಅಡಿಯಲ್ಲಿರುವ ಕೊಬ್ಬಿನ ಅಂಶ, ಇನ್ನು ಹಲವಾರು ಜಾಗ ನನಗೆ ಗೊತ್ತಿರುವ ಕೆಲವು ಭಾಗಗಳು ಮಾತ್ರ ಇಲ್ಲಿ ನಿಮ್ಮ ಅರ್ಥಕೊಳ್ಳಿಕ್ಕಾಗಿ ತಿಳಿಸ್ತೀನಿ. ಇದರಿಂದೆಲ್ಲ ಕೊಡ್ತಾ ಹೋಗುತ್ತೆ. ಆದ್ರೆ ಇದು ಉಪಯೋಗ ಆಗುವಂತಹ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಮೆಟಬಾಲಿಸಮ್, ಅದು ಸ್ವಲ್ಪ ಬೇರೆ ರೀತಿಯದ್ದಾಗಿರುತ್ತೆ ನಾವು ಆಹಾರ ಸೇವನೆ ಮಾಡ್ತಿದ್ದಾಗ. ಹಾಗಾಗಿ ಒಂದು 8-10 ದಿವಸ ನಿರಾಹಾರದಲ್ಲಿ ಇದ್ದಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ಬದಲಾವಣೆಗಳು ಆಗತ್ತೆ. ಅಸಿಡೋಸಿಸ್ ಅನ್ನುವಂತಹ ಒಂದು ಸ್ಥಿತಿ ಉಂಟಾಗತ್ತೆ. ಎಲ್ಲಾ ಅಂಗಾಂಗಗಳ ಜೀವಕೋಶಗಳು ತಮ್ಮ ಮಾಮೂಲಿ ರೀತಿಯ ಕೆಲಸ ಮಾಡಲ್ಲ. ಇದು ವೈದ್ಯಕೀಯವಾಗಿ ಸಂಶೋಧನೆಗಳು ಅಧ್ಯಯನದಲ್ಲಿ ತೋರಿಸಿರುವಂತ. ಆದ್ರೂ ಹಲವಾರು ಸಾಧಕರು ಹಲವಾರು ದಿನ, ತಿಂಗಳು, ವರ್ಷಗಳೇ ಏನು ಸೇವಿಸ್ತೆ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂದ್ರೆ ಇಲ್ಲಿ ಬರುತ್ತೆ ಪ್ರಾಣಶಕ್ತಿಯ ಒಂದು ವಿಶೇಷತೆ, ಅದ್ಭುತತೆ. ಒಂದು ದೃಷ್ಟಾಂತದಲ್ಲಿ, ಮಹಾವೀರರ ಒಂದು ದೃಷ್ಟಾಂತದಲ್ಲಿ ತಿಳಿಸ್ತಾರೆ. ಭಗವಾನ್ ಮಹಾವೀರರು
ಒಂದು ಬಾರಿ 12 ವರ್ಷಗಳ ಕಾಲ ಸಾಧನೆಯಲ್ಲಿ ಇದ್ರು. ಆದ್ರೆ ಅವರು ಆಹಾರ ಸೇವಿಸಿದ್ದು ಕೇವಲ 12 ದಿನಗಳು, 365 ದಿನಗಳು ಮಾತ್ರ. ಅಂದ್ರೆ 12 ದಿನಗಳಿಗೊಮ್ಮೆ ಆಹಾರ ಸೇವಿಸ್ತಾ ಇದ್ರು ಅಷ್ಟೆ. ಆದ್ರೂ ಸಹ 12 ವರ್ಷಗಳ ಕೊನೆಯಲ್ಲಿ ಅವರನ್ನ ನೋಡಿದರೆ ಅವರು ಮೊದ್ಲು ಹೇಗಿದ್ರು ಹಾಗೆ ಇದ್ರು. ಅವರ ದೇಹದಲ್ಲಾಗ್ಲಿ, ಅವರ ತೂಕದಲ್ಲಾಗ್ಲಿ ಏನೂ ಬದಲಾವಣೆ ಆಗಿರ್ಲಿಲ್ಲ. ಅವರ ಮುಖದ ತೇಜಸ್ಸು, ಕಾಂತಿ ಹೇಗಿತ್ತೋ ಅದೇ ರೀತಿ ಇತ್ತು. ಇವೆಲ್ಲ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ, ಈ ಪ್ರಾಣಶಕ್ತಿ ಅನ್ನುವಂಥದ್ದು ನಾವು ತಿಳಿದುಕೊಂಡಂತೆ ಒಂದು ಲೆಕ್ಕಾಚಾರ ಹಾಕ್ತಿವಲ್ಲ, ಕಾರ್ಬೋಹೈಡ್ರೇಟ್ 4 ಕ್ಯಾಲರಿ, ಫ್ಯಾಟ್ 9 ಈ ತರ ಲೆಕ್ಕಾಚಾರಕ್ಕೆ ಅತೀತವಾದದ್ದು, ಇದನ್ನ ಮೀರಿದಂತಹ ಒಂದು ಶಕ್ತಿಯ ಸಾಮರ್ಥ್ಯ ನಮಗರಿವಾಗುತ್ತೆ. ಈ ಪ್ರಾಣಶಕ್ತಿ ಅನ್ನುವಂಥದ್ದಾಗ್ಲಿ, ಆಹಾರದಿಂದ ಪಡೆದುಕೊಂಡಂತಹ ಶಕ್ತಿ ಆಗ್ಲಿ ಏನೇನು ಬೇಕು ಅಂತ ಅಂದ್ರೆ, ಮುಖ್ಯವಾಗಿ ಈ ಪ್ರಕೃತಿಯಲ್ಲಿ ನಮಗೆ ಗೊತ್ತಿರುವಂತಹ ಒಂದು ವಿಷಯ ಅಂದ್ರೆ, ಅಥವಾ ಒಂದು ಮೂಲಭೂತವಾದ ಪ್ರತಿಯೊಬ್ಬರಿಗೂ ಗೊತ್ತು, ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಈ ಒಂದು ಈ ಸೃಷ್ಟಿ ಈ ರೀತಿ ಇರ್ಲಿಕ್ಕೆ ಕಾರಣಕರ್ತರು. ಬ್ರಹ್ಮ ಸೃಷ್ಟಿ, ವಿಷ್ಣು ಪಾಲನೆ, ಆಮೇಲೆ ಮಹೇಶ್ವರ ಲಯ, ಅಂದ್ರೆ ನಾಶಪಡಿಸೋದಕ್ಕೆ. ಯಾಕಂದ್ರೆ ಮತ್ತೊಂದು ಸೃಷ್ಟಿ ಆಗ್ಬೇಕು ಅನ್ನುವ ಒಂದು ಉದ್ದೇಶ. ಹಾಗಿದ್ದಲ್ಲಿ ನಮ್ಮ ಶರೀರದಲ್ಲೂ ಇದೇ ರೀತಿ ನಡೀತಾ ಇದೆ. ಮಗು ಎಷ್ಟಿರುತ್ತೆ ಹುಟ್ಟಿದಾಗ? 1.5 ಕೆಜಿ 3 ಕೆಜಿ. ಈಗ ನಾವೆಷ್ಟಿದೀವಿ? ಆ ಜೀವಕೋಶಗಳ ಸಂಖ್ಯೆ, ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಆಯ್ತು, ಈಗ ನಾನು 5 ವರ್ಷದಿಂದ ಎಷ್ಟೋ ಕೆಜಿ ಇದ್ದೆ, ಇವತ್ಲೂ ಅಷ್ಟೇ ಇದ್ದೀನಿ ಅಂದ್ರೆ ಈ ಸೃಷ್ಟಿಯ ಒಂದು ಪಾತ್ರ ಇಲ್ವಾ? ಇದೆ, ಖಂಡಿತ ಇದೆ. ಜೀವಕೋಶಗಳು, ನಾನು ಹೋದ ವರ್ಷ ಇದ್ದ ಜೀವಕೋಶಗಳು ಕೆಲವು ಭಾಗಗಳಲ್ಲಿ ನನ್ನ ಶರೀರದಲ್ಲಿ ಈಗಿಲ್ಲ, ಅವು ಬದಲಾಗ್ಬಿಟ್ಟಿದೆ. ಮತ್ತೆ ಮತ್ತೆ ಉತ್ಪತ್ತಿ ಆಗುತ್ತೆ. ಇದಕ್ಕೆ ಒಂದೆರಡು ಉದಾಹರಣೆ ತಿಳಿಸ್ತೀನಿ. ನಮ್ಮ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳು 3 ತಿಂಗಳಿಗೊಮ್ಮೆ ಬದಲಾಗುತ್ತೆ. ಅವು ನಾಶ ಹೊಂದಿ ಬೇರೆ ಉತ್ಪತ್ತಿ ಆಗುತ್ತೆ. ಆಮೇಲೆ ಡೆಂಗ್ಯೂ ಜ್ವರ ಕೇಳಿದಿರ, ಎಲ್ರಿಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ. ಪ್ಲೇಟ್ಲೆಟ್ ಎಂಥವ್ರು ಸಹ ಈ ಪದ ಉಪಯೋಗಿಸ್ತೀವಿ. ಇಲ್ಲಿ ಆ ಒಂದು ಅನಾರೋಗ್ಯ ಸ್ಥಿತಿಯಲ್ಲಿ ಪ್ಲೇಟ್ಲೆಟ್ಗಳು ನಾಶ ಆಗುತ್ತೆ, ಅವುಗಳ ಸಂಖ್ಯೆ ಕಮ್ಮಿ ಆಗಿರುತ್ತೆ. ಆದ್ರೆ ಒಂದು 3-4 ದಿವಸಗಳ ನಂತರ ಅವು ಮರು ಉತ್ಪತ್ತಿ ಆಗುತ್ತೆ. ಅವುಗಳ ಜೀವಿತಾವಧಿ ಕಡಿಮೆ. ಕೆಂಪು ರಕ್ತ ಕಣಗಳು 90 ದಿನ. ಇನ್ಯಾವುದು ಬೇಡ, ಒಳಗಿರೋದು ಬೇಡ, ಹೊರಗೆ ಕಣ್ಣಿಗೆ ಕಾಣುವಂತ ಚರ್ಮದ ಈ ಜೀವಕೋಶಗಳು ಪ್ರತಿ 21 ದಿವಸಕ್ಕೆ ಬದಲಾಗುತ್ತೆ. ಮೇಲ್ಗಡೆ ಲೇಯರ್ ಬಂದ್ಬಿಡುತ್ತೆ ಪದರ, ಮತ್ತೆ ಕೆಳಗಿನಿಂದ ಅದು ಇನ್ನೊಂದು ಪದರ ಬರುತ್ತೆ. ಮತ್ತೆ 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 ಸೃಷ್ಟಿ ಆಗ್ತಾನೆ ಇರುತ್ತೆ ನಮ್ಮ ಜೀವಕೋಶಗಳು. ಒಂದು ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಪ್ರತಿ 7 ವರ್ಷಕ್ಕೆ ಕೆಲವು ಅಂಗಾಂಗಗಳು ಬಿಟ್ಟು ಇನ್ನೆಲ್ಲವೂ ಬದಲಾಗಿರುತ್ತೆ. ಈ 7 ವರ್ಷದ ಹಿಂದೆ ಇದ್ದ ನಾನು ನೋಡ್ಲಿಕ್ಕೆ ಇದೇ ರೀತಿ ಇದ್ರು ಜೀವಕೋಶಗಳೆಲ್ಲ ಬದಲಾಗ್ಬಿಟ್ಟಿದೆ. ಕೆಲವು ಮರು ಉತ್ಪತ್ತಿ ಆಗಲ್ಲ, ನಾನು ಅಷ್ಟೆಲ್ಲ ವಿವರಣೆ ಬೇಡ ಇಲ್ಲಿ. ಅಂದ್ರೆ ಈ ಜೀವಕೋಶಗಳು ಹುಟ್ಟಾನೇ ಇರುತ್ತೆ. ಇದು ಸೃಷ್ಟಿ ತಗೊಳ್ಳ, ಇದಕ್ಕೂ ಶಕ್ತಿ ಬೇಕೇ ಬೇಕಲ್ಲ. ನೆಕ್ಸ್ಟ್, ಕೆಲಸ ಮಾಡುವಿಕೆ. ಪ್ರತಿಯೊಂದು ಜೀವಕೋಶನು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಇದು ಆಧ್ಯಾತ್ಮಿಕತೆಯಲ್ಲಿ ಇರುವವರಿಗೂ ತುಂಬಾ ಚೆನ್ನಾಗಿ ಗೊತ್ತು. ನಮಗೆ KDPP ನಲ್ಲಿ ಒಂದ್ಸರಿ ಹರಿಶಂಕರ್ ತಿಳಿಸಿದ್ರು. ನಮ್ಮ ಲಿವರ್ ಅನ್ನ ಪದನು ಪ್ರತಿಯೊಬ್ರು ತಿಳ್ಕೊಂಡಿರ್ತೀವಿ. ಮುಖ್ಯವಾಗಿ ಮಾಂಸಾಹಾರಿಗಳಿಗಂತೂ ತುಂಬಾ ಚೆನ್ನಾಗಿ ಈ ಪದ ಗೊತ್ತಿರುತ್ತೆ. ಲಿವರ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಅದು ಅದರ ಕಾರ್ಯಾಚರಣೆಯ ರೀತಿಯ ಒಂದು ಕಾರ್ಖಾನೆ ನಾವು ಈ ಭೂಮಿ ಮೇಲೆ ಅಥವಾ ಈ ಪ್ರಾಪಂಚಿಕತೆಯಲ್ಲಿ ನಿರ್ಮಾಣ ಮಾಡಬೇಕಂದ್ರೆ ಎಕರೆಗಟ್ಟಲೆ ಜಾಗ ಬೇಕು. ಆದರೆ
ಈ ನಮ್ಮ ಹೊಟ್ಟೆಯಲ್ಲಿ ಒಂದೇ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಒಂದು ಲಿವರ್ ಕೂತು ಅಷ್ಟು ಕೆಲಸ ಮಾಡ್ತದೆ. ಜೊತೆಗೆ ನಾನು ಇನ್ನೊಂದು ವಿಷಯ ತಿಳಿಸ್ಬೇಕು ಅಂತ ಇಲ್ಲಿ ಇಚ್ಛೆ ಪಡ್ತೀನಿ. ಲಿವರ್ ಸುಮ್ನೆ ನಾವು ಒಂದು ನಮ್ಮ ಶರೀರದ ಶ್ರೇಷ್ಠತೆ, ಅದ್ಭುತತೆಗೋಸ್ಕರ ನಾನು ತಿಳಿಸ್ದೆ. ಇದೇ ರೀತಿ ಪ್ರತಿಯೊಂದು ಅಂಗಾಂಗಗಳು ಅಷ್ಟು 24/7 ಯಾವುದೇ ಸುಸ್ತಿಲ್ಲ, ನನಗೆ ರೆಸ್ಟ್ ಬೇಕು, ಏನೂ ಇಲ್ಲ. ಯಾವಾಗ್ಲೂ ಕೆಲ್ಸದಲ್ಲೇ ತೊಡಗಿಸ್ಕೊಂಡಿರುತ್ತವೆ. ಅಷ್ಟೆಲ್ಲ ಬೇಡ. ನಾವು ಒಂದು ಜೀವಕೋಶಕ್ಕೆ ಬರೋಣ. ಯಾಕೆಂದ್ರೆ ಇಡೀ ಶರೀರದಲ್ಲಿರೋದು ಟ್ರಿಲಿಯನ್ಸ್ ಆಫ್ ಜೀವಕೋಶ. ಮಿಲಿಯನ್ ಅಲ್ಲ, ಬಿಲಿಯನ್ ಅಲ್ಲ, ಟ್ರಿಲಿಯನ್ಸ್ ಎಷ್ಟೋ ಜೀವಕೋಶಗಳು ಇದೆ. ಜೊತೆಗೆ ಇಲ್ಲಿ ಇನ್ನೊಂದೇ ಒಂದು ಅಂಶ. ಯಾಕಂದ್ರೆ ನಮ್ಮ ಶರೀರ ನಾವ್ ಇವತ್ತು ಹೇಗಿದ್ದೀವೋ ಇದರ ಅದ್ಭುತತೆಯನ್ನು ತಿಳ್ಕೊಳ್ಳೋಣ. ನಾವ್ ಹೇಗೆ ಒಂದು ಮಗು ಸಹ ಹೇಗಾಯ್ತು, ಒಂದೇ ಒಂದು ಜೀವಕೋಶದಿಂದ ಪ್ರಾರಂಭ ಆಯ್ತು ನಮ್ಮ ಈ ಜೀವನ. ಒಂದೇ ಒಂದು ಜೀವಕೋಶದ ಹಂತದಿಂದ ಇವತ್ತು ನಾವು ಈ ರೀತಿ ಇದೀವಿ. ಅಂದ್ರೆ ಆ ಜೀವಕೋಶಕ್ಕೆ ಎಷ್ಟು ಸಾಮರ್ಥ್ಯತೆ ಇದೆ ಅನ್ನೋದನ್ನ ಅರ್ಥಕೊಳ್ಳಿಕ್ಕೆ ಇಲ್ಲೊಂದು ವಿಷಯ ತಿಳಿಸ್ತೀನಿ. ಪ್ರತಿಯೊಂದು ಜೀವಕೋಶವು ಒಂದು ಕಾರ್ಖಾನೆ. ಲಿವರ್ ಇಡೀ ಅಂಗಾಂಗ ಅಲ್ಲ, ಒಂದೇ ಒಂದು ಜೀವಕೋಶವು ಸಹ ಒಂದು ಕಾರ್ಖಾನೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಒಂದು ಜೀವಕೋಶಕ್ಕೆ ಸುತ್ತಲೂ ಒಂದು ಪದರ ಇರುತ್ತೆ, ಸೆಲ್ ಮೆಂಬ್ರೇನ್. ಎಲ್ಲರೂ ಬಯಾಲಜಿನಲ್ಲಿ ಇಷ್ಟು ಮೂಲಭೂತವಾಗಿ ಓದೇ ಇರ್ತೀವಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಫೆನ್ಸ್ ಹೊರಗಡೆ ಒಂದು ಬೇಲಿ ಕಟ್ಟಿರ್ತೀವಲ್ವಾ, ಏನು ಪ್ರಾಣಿಗಳು ನುಗ್ಗಬಾರ್ದು, ಅಥವಾ ಕಾಂಪೌಂಡ್ ಗೋಡೆ ಅನ್ಕೊಳ್ಳೋಣ. ಅಲ್ಲಿ ಗೇಟ್ ಇರುತ್ತೆ ಮಧ್ಯೆ, 2 ವೀಲರ್ ಬರಕ್ಕೋ, ನಾವು ಹೋಗಕ್ಕೋ, ಕಾರ್ ಬರಕ್ಕೋ, ಈ ರೀತಿ. ನಮ್ಮ ಒಂದು ಜೀವಕೋಶದ ಸುತ್ತಲಿರುವಂತಹ ಒಂದು ಈ ಪದರ, ಅಲ್ಲೂ ತೂತುಗಳಿವೆ, ರಂಧ್ರಗಳಿವೆ. ಏನಕ್ಕೆ? ಈ ಒಂದು ಆಕ್ಸಿಜನ್ ಬರಕ್ಕಿರ್ಬೋದು, ಗ್ಲೂಕೋಸ್ ಬರಕ್ಕಿರ್ಬೋದು, ಕೊಬ್ಬಿನಂಶ ಬರಕ್ಕೆ ರಂಧ್ರಗಳಿದೆ. ನಮ್ಮ ಗೇಟ್ ಹೇಗಿದೆಯೋ ಆ ರೀತಿ. ಯಾವುದೇ ಒಂದು ಸಂಕೇತ ರವಾನೆ ಆಗ್ಬೇಕಾದ್ರೆ ಈ ರಂಧ್ರಗಳ ಮೂಲಕ ಹೋಗುತ್ತೆ. ನೆಕ್ಸ್ಟ್, ಒಳಗಡೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಕೇಳಿರ್ತೀರಾ ಎಲ್ರು. ಒಂದು ಕೇಂದ್ರ ಬಿಂದು ಅಂತ ತಗೊಳ್ಳೋಣ. ಎಲ್ಲದಕ್ಕೂ ಒಂದು ಕೇಂದ್ರ ಬಿಂದು ಅಂತಿರುತ್ತೆ, ಕಾರ್ಯಾಚರಣೆ ನಡೆಯುವುದು ಅಲ್ಲಿ. ಹೈಕಮಾಂಡ್ ಅಂತ ಹೇಳ್ತೀವಿ, ಅಥವಾ ಏನು ಒಂದು ಜಿಲ್ಲೆನಲ್ಲಿ ಜಿಲ್ಲಾಡಳಿತ ಕಚೇರಿ ಅಂತ ಹೇಳ್ತೀವಿ. ಅಲ್ಲಿಂದನೇ ಎಲ್ಲಾ ವಿಷಯಗಳು ಎಲ್ಲರಿಗೂ ರವಾನೆ ಆಗುತ್ತೆ. ಈ ನ್ಯೂಕ್ಲಿಯಸ್ ಆ ರೀತಿ. ಇದನ್ನ ಮ್ಯಾನೇಜರ್ ಆಫೀಸ್ ಅಂತ ತಗೋಬಹುದು. ಒಂದು ಯಾವ್ದಾದ್ರು IT ಕಂಪನಿನಲ್ಲಿ ಮ್ಯಾನೇಜರ್ ಅಲ್ಲಿ ಕೂರ್ತಾರೆ, ಅಥವಾ ಯಾವುದೇ ಒಂದು ಸಂಸ್ಥೆಗೆ ಹೋದ್ರೆ ನಾವೇನ್ ಮಾಡ್ತೀವಿ, ಕ್ಲಾಸ್ ರೂಮ್ಗೆ ಹೋಗ್ತೀವ, ಶಾಲೆಗೆ ಹೋದ್ರೆ ಈ ಧ್ಯಾನ ಪರಿಚಯ ಮಾಡಕ್ ಹೋಗ್ತೀವಿ, ಸೀದಾ ಕ್ಲಾಸ್ ರೂಮ್ಗೆ ಹೋಗ್ತೀವ? ಇಲ್ಲ, ಹೋಗ್ತೀವಿ ಹೆಡ್ ಮಾಸ್ಟರ್ ಕೋಣೆಗೆ. ಈ ನ್ಯೂಕ್ಲಿಯಸ್ ಅನ್ನೋದು ಆ ರೀತಿ. ನೆಕ್ಸ್ಟ್ ಇನ್ನೊಂದು, ಈ ಪದಗಳೇನ್ ನೆನ್ಪಿಟ್ಕೋಬೇಡಿ, ಇದ್ರ ಅದ್ಭುತತೆ ಮಾತ್ರ ಅರಿವಿಗೆ ತಂದ್ಕೊಳ್ಳಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇದೆ. ಅದು ಹೇಗಿದೆ ಅಂದ್ರೆ ಕನ್ವೇಯರ್ ಬೆಲ್ಟ್. ಕೆಲವೊಂದ್ ಸಾರಿ ನೀವು ಗಮನಿಸಿರ್ತೀರಾ, ಒಂದ್ ಕಡೆ ಉತ್ಪತ್ತಿ ಆಗಿದ್ದು ಯಾರು ಕೈಗಳಲ್ಲಿ ಅಥವಾ ಟ್ರಾಲಿಗಳಲ್ಲಿ ತರೋದಿಲ್ಲ. ಪ್ಯಾಕಿಂಗ್ ಏರಿಯಾಗೆ ಒಂದು ಬೆಲ್ಟ್ ಇರುತ್ತೆ, ಅದರ ಮೂಲಕ ರವಾನೆ ಆಗುತ್ತೆ. ನಾನ್ ಚಿಕ್ಕಂದಲ್ಲಿ ನನಗಿಲ್ಲಿ ನೆನಪಾಗುವಂಥದ್ದು ಅಮ್ಮ ಸಂದ್ರ ಅಂತ ತುಮಕೂರು ಜಿಲ್ಲೆಯಲ್ಲಿದೆ ಸಿಮೆಂಟ್ ಫ್ಯಾಕ್ಟ್ರಿ, ಮೈಸೆಂಕೋ ಅಂತ ಒಂದು ಸಿಮೆಂಟ್ ಫ್ಯಾಕ್ಟ್ರಿ, ಮೈಸೂರು ಸಿಮೆಂಟ್. ಅಲ್ಲಿ ಅಂದ್ರೆ ಈಗೆಲ್ಲ ಇವೆಲ್ಲ ನಮಗೆ ಗೊತ್ತಾಗೋದು ಈಗ ಟಿವಿ ಇದೆ, ಮಾಧ್ಯಮಗಳಿದೆ, ನಾವು ನೋಡ್ತೀವಿ. ಆದ್ರೆ ಅಲ್ಲಿ ನಾವು ಶಾಲೆಯಿಂದಲೇ ಒಂದು ಪಿಕ್ನಿಕ್ ಹೋದಾಗ ನಾವು ನೋಡಿದ್ವಿ, ಆ ಮೂಟೆಗಳೆಲ್ಲನೂ ಒಂದು ಬೆಲ್ಟ್ ಇದೆ, ಬೆಲ್ಟ್ ಮೂಲಕ ಇನ್ನೊಂದು ಜಾಗಕ್ಕೆ ಬಂದು ಶೇಖರಣೆ ಆಗುತ್ತೆ. ಈ ರೀತಿ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋದು ಹೊರಗಿನದನ್ನು ಒಳಗೆ ನ್ಯೂಕ್ಲಿಯಸ್ಗೆ ತಲುಪಿಸಕ್ಕೆ, ಅಲ್ಲಿಂದ ಹೊರಗೆ ತಲುಪಿಸ್ಲಿಕ್ಕೆ ಇದು ಕನ್ವೇಯರ್ ಬೆಲ್ಟ್ ಆಗಿ ಕೆಲಸ ಮಾಡುತ್ತೆ. ಪ್ರತಿಯೊಂದು ಜೀವಕೋಶದಲ್ಲೂ ಇದೆ. ನೆಕ್ಸ್ಟ್, ಗಾಲ್ಗಿ ಆಪರೇಟಸ್. ಈ ಹೆಸರುಗಳು ಬೇಡ, ಮತ್ತೆ ಹೇಳ್ತೀನಿ. ಇದು ಪ್ಯಾಕಿಂಗ್ ಯೂನಿಟ್ಸ್. ಈಗ ಯಾವ್ದಾದ್ರು ಫ್ಯಾಕ್ಟ್ರಿಗೆ ಹೋದ್ರೆ ಬಿಸ್ಕೆಟ್ ಇರ್ಬೋದು, ಒಂದು ಹಾಲ್ ಇರಬಹುದು, ನಂದಿನಿಗೆ KMF ಗೆ ಹೋದ್ರೆ ಅದು ತನ್ನಷ್ಟಕ್ಕೆ ತಾನೇ ಆ ಕವರಿಗೆ ಹೋಗಿ ಸೀಲ್ ಆಗಿ ಈಚೆ ಪ್ಯಾಕ್ ಆಗುತ್ತೆ. ಈ ಗಾಲ್ಗಿ ಆಪರೇಟಸ್ ಅನ್ನೋದು ಪ್ಯಾಕಿಂಗ್ ಯೂನಿಟ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಜೀವಕೋಶದಲ್ಲಿ. ಇನ್ನೊಂದು ಲೈಸೋಸೋಮ್ಸ್ ಅಂತ ಇರುತ್ತೆ. ಅನಾವಶ್ಯಕವಾದದ್ದು ನಾವೇನ್ ಹೇಳ್ತೀವಿ, ಮನೆಯಲ್ಲೂ ಈಗ ಹಸಿರು ಕಸ, ಡ್ರೈ ಕಸ ಅಂತ ವಿಂಗಡಣೆ ಮಾಡ್ತೀವಿ. ಕಾರ್ಪೊರೇಷನ್ ಅವರು ಬಂದು ಅದನ್ನ ತಗೊಂಡು ಹೋಗ್ತಾರೆ.
ಈ ಯಾವ್ಯಾವ್ದು ಸುಡ್ಲಿಕ್ಕೆ ಸಾಧ್ಯನೋ ಪೇಪರ್ ಇಂತಹದ್ದನ್ನ ಅವರು ಸುಡ್ತಾರೆ ಇನ್ಸಿನರೇಟರ್ ಅನ್ನುವಂಥದ್ದು. ನಮ್ಮ ಪ್ರತಿಯೊಂದು ಜೀವಕೋಶದಲ್ಲೂ ಸಹ ಇಂತಹ ಇನ್ಸಿನರೇಟರ್ಗಳಿದೆ, ಇವೆ ಲೈಸೋಸೋಮ್ಸ್. ಬೇಡವಾದ್ದನ್ನ ಅಲ್ಲೇ ನಾಶ ಮಾಡುವಂಥದ್ದು. ನೆಕ್ಸ್ಟ್ ವ್ಯಾಕ್ಯೂಲ್ಸ್ ಅನ್ನುವಂತಹ ಒಂದು ಭಾಗನೂ ಇದೆ. ಇದು ನಾವು ಎಲ್ಲ ಪ್ಯಾಕ್ ಮಾಡ್ತೀವಿ, ಒಂದು ಬೆಲ್ಟ್ ಮೂಲಕ ಎಲ್ಲಿ ಉತ್ಪತ್ತಿ ಆಗುತ್ತೆ ಬೆಲ್ಟ್ ಮೂಲಕ ಬರುತ್ತೆ, ಪ್ಯಾಕಿಂಗ್ ಆಗುತ್ತೆ, ಇದನ್ನ ರವಾನೆ ಮಾಡ್ಬೇಕಲ್ಲ, ಲಾರಿ ಬೇಕು ನಮಗೆ, ಟ್ರಕ್ ಬೇಕು. ಇವು ವ್ಯಾಕ್ಯೂಲ್ಸ್ ಅನ್ನೋದು ಲಾರಿ ರೀತಿ ಏನು ಫಿನಿಶ್ ಪ್ರಾಡಕ್ಟ್ಸ್ ನ ತಲುಪಿಸ್ಲಿಕ್ಕೆ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ, ಇದು ಪವರ್ ಜನರೇಟಿಂಗ್ ಯೂನಿಟ್. ಕ್ಯಾಲರೀಸ್ ಅನ್ನೋದು ಏನು ಉತ್ಪತ್ತಿ ಮಾಡುತ್ತಲ್ಲ, ಇದು ಪವರ್ ಜನರೇಟ್. ನಾವು ಈ ಕಾರ್ಖಾನೆಗೆ ಏನೇನ್ ಬೇಕೋ ನಾವದನ್ನ ಸಿದ್ಧತೆ ಮಾಡ್ಕೋತೀವೋ ಅದೆಲ್ಲವೂ ಒಂದೇ ಒಂದು ಜೀವಕೋಶ, ಅಂದ್ರೆ ಪ್ರತಿಯೊಂದು ನಮ್ಮ ಶರೀರದ ಜೀವಕೋಶದಲ್ಲಿ ಇಂತಹ ವ್ಯವಸ್ಥೆ ಇದೆ. ನನಗೆ ಒಂದ್ಸರಿ ಹರಿಶಂಕರ್ ಸರ್ ತಿಳಿಸ್ತಿದ್ರು, ಈ ಕಾರ್ಖಾನೆಗಳನ್ನು ಸಹ ಯಾವ ರೀತಿ ನಾವು ನಿರ್ಮಾಣ ಮಾಡಬೇಕು, ಅದಕ್ಕೊಂದು ಯೋಜನೆ, ಪ್ಲಾನ್ ಎಲ್ಲವನ್ನು ಸಹ ನಮ್ಮ ಶರೀರ ನೋಡೇನೆ ಮಾಡಿದ್ದಾರೆ ಅನ್ನುವಂತಹ ವಿಷಯ ತಿಳಿಸಿದ್ರು. ಹಾಗಾಗಿ ಎಷ್ಟು ಅತ್ಯದ್ಭುತವಾದ ಒಂದು ಜೀವಕೋಶಗಳು ನಮ್ಮ ಶರೀರ ಇದೆ. ಅದು ಯಾವಾಗ್ಲೂ ತುದಿಗಾಲ ಮೇಲೆ ನಿಲ್ತೀವಿ ಅಂತ ಹೇಳ್ತೀವಲ್ಲ, ಹಾಗೆ ಪ್ರಾಣ ಶಕ್ತಿ ಪಡ್ಕೊಳ್ಳಿಕ್ಕಾಗ್ಲಿ ಒಳಗೆ ತಗೊಳಕ್ಕಾಗ್ಲಿ ಅದರ ಸರಿಯಾದ ರೀತಿ ನಿರ್ವಹಣೆ, ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ತಗೊಂಡಿದ್ದೆಲ್ಲ ಎರ್ರಾಬಿರಿ ಖರ್ಚು ಮಾಡಿದ್ರೆ 1 ಪೈಸೆ ಇರಲ್ಲ, ತಿಂಗಳ ಕೊನೆಯಲ್ಲಿ ಸಾಲ ಮಾಡ್ಬೇಕಾಗತ್ತೆ. ಇಲ್ಲಿ ಸಾಲಕ್ಕೆ ಆಪ್ಷನ್ ಇಲ್ಲ. ಪ್ರಾಪಂಚಿಕತೆಯಲ್ಲಿ ಸಾಲ ಮಾಡಬಹುದು, ಶರೀರಕ್ಕೆ ಪ್ರಾಣ ಶಕ್ತಿಗೆ ಏನು ಸಾಲ ಪಡೆಯುವಂತಹ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವು ಏನ್ ಗಳಿಸ್ತೀವೋ, ಹೇಗೆ ಅದನ್ನ ನಿರ್ವಹಣೆ ಮಾಡ್ತೀವೋ, ಎಷ್ಟು ಉಳಿಸ್ಕೋತೀವೋ ಅದು ನಮ್ಮ ಕೈಯಲ್ಲಿದೆ. ಆ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ನಾವು ಆಪ್ಷನ್ಸ್ ಅಂದ್ರೆ ಸಾಧ್ಯತೆಗಳನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದನ್ನ ಆಚರಣೆಯಲ್ಲಿ ಇಡಬೇಕಾಗಿದೆ. ಒಂದೇ 2 ಸೆಂಟೆನ್ಸ್ ಹೇಳೋಣ ಅಂತ ಹೋಗಿ ಇಷ್ಟೊತ್ತು ಅದೇ ಆಯ್ತು. ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಏನೋ ಬಂತು ಅಷ್ಟೆಲ್ಲ ವಿಷಯಗಳು. ಬೇಕಾಗಿತ್ತೇನೋ ಈ ವೇದಿಕೆಗೆ ಗೊತ್ತಿಲ್ಲ, ತಾನಾಗೆ ಬಂತು. ನಾನು 2 ವಾಕ್ಯದಲ್ಲಿ ಮುಗಿಸೋಣ ಅಂತ ಪ್ರಾರಂಭ ಮಾಡಿದೆ, ಆದ್ರೆ ಅದು ಎಲ್ಲರಿಗೂ ಹೋಯ್ತು. ಥ್ಯಾಂಕ್ ಯು ಮೇಡಮ್. ಈ ಒಂದು PMC ಕನ್ನಡ ವಾಹಿನಿಗೆ ಈ ಒಂದು ಅದ್ಭುತವಾದ ಅವಕಾಶ ಕಲ್ಪಿಸಿಕೊಟ್ಟಂತಹ ಮಹಾನ್ ಚೇತನ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು, ಧನ್ಯವಾದಗಳು ಹಾಗೂ ನಮನ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.